ಇವತ್ತು ಕೇಂದ್ರ ಸಚಿವರಾಗಿರುವಂಥ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಒಂದು ದೂರು ದಾಖಲಾಗಿತ್ತು ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ. ದೂರು ಸ್ವೀಕರಿಸಿದಂತಹ ಅಮೃತಹಳ್ಳಿ ಪೊಲೀಸರು ಈಗ ಎಫ್ಐಆರ್ ಅನ್ನು ಮಾಡಿದ್ದಾರೆ. ಉದ್ಯಮಿ ವಿಜಯ್ ಟಾಟಾ ಅವರು ಕೊಟ್ಟಂತ ದೂರನ್ನು ಆಧರಿಸಿ ಈ ಎಫ್ಐಆರ್ ದಾಖಲಾಗಿದೆ. 50 ಕೋಟಿಗೆ ಆಫರ್ ಅನ್ನು ಅಂದರೆ 50 ಕೋಟಿ ರೂಪಾಯಿಗೆ ಬೇಡಿಕೆಯನ್ನು ಇಟ್ಟಿದ್ರು ಅಂತೇಳಿ ಉದ್ಯಮಿ ವಿಜಯ್ ಟಾಟಾ ಅವರು ದೂರನ್ನು ಕೊಟ್ಟಿದ್ದಾರೆ. ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ಅಲ್ಲಿ A1 ರಮೇಶ್ ಗೌಡ, A2 ಎಚ್.ಡಿ. ಕುಮಾರಸ್ವಾಮಿ ಅವರು. ಎಚ್.ಡಿ. ಕುಮಾರಸ್ವಾಮಿ ಅವರ ಆಪ್ತ ಆಗಿರುವಂಥ ರಮೇಶ್ ಗೌಡ ಅವರು ಈಗ ಈ ಪ್ರಕರಣದಲ್ಲಿ A1 ಆಗಿದ್ದಾರೆ. ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಜೀವ ಬೆದರಿಕೆ ಹಣಕ್ಕಾಗಿ ಡಿಮ್ಯಾಂಡ್ ಮಾಡಿದಂಥ ಆರೋಪದ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ನೋಡಿ, ಎಚ್.ಡಿ. ಕುಮಾರಸ್ವಾಮಿಗೆ ಈಗ ಬಂಧನದ ಭೀತಿ ಶುರುವಾಗಿದೆ. BNS 3 ಸಬ್ ಕ್ಲಾಸ್ 5, 308 ಸಬ್ ಕ್ಲಾಸ್ 2, 351 ಸಬ್ ಕ್ಲಾಸ್ 2 ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ನೋಡಿ ಯಾವ ಸೆಕ್ಷನ್ ಅಂತೇಳಿ. BNS 3 ಸಬ್ ಕ್ಲಾಸ್ 5, 308 ಸಬ್ ಕ್ಲಾಸ್ 2, 351 ಸಬ್ ಕ್ಲಾಸ್ 2 ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿರುವಂಥದ್ದು. ಈಗ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಬಂಧನದ ಭೀತಿ ಶುರುವಾಯಿತು ಅಂತ ಹೇಳಲಾಗ್ತಾ ಇದೆ. ನೋಡಿ, ಎಚ್.ಡಿ. ಕುಮಾರಸ್ವಾಮಿ ಅವರ ಆಪ್ತ ರಮೇಶ್ ಗೌಡ A1, A2 ಎಚ್.ಡಿ. ಕುಮಾರಸ್ವಾಮಿ ಅವರು ಇಲ್ಲಿ ಜೀವ ಬೆದರಿಕೆಯನ್ನು ಮಾಡಿದ್ದಾರಂತೆ. ವಿಜಯ್ ಟಾಟಾ ಅವರಿಗೆ 50 ಕೋಟಿ ರೂಪಾಯಿ ಹಣಕ್ಕೆ ಬೇಡಿಕೆಯನ್ನು ಇಟ್ಟಿದ್ರಂತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯ್ ಟಾಟಾ ಅವರು ಕೂಡ ಮಾತಾಡಿದ್ದಾರೆ. ನೋಡ್ಕೊಂಬನ್ನಿ. ಲಾಸ್ಟ್ ಟೈಮ್ ಕ್ಯಾಂಪೇನ್ ಆಫ್ಕೋರ್ಸ್ ನಾವು ಕುಮಾರಸ್ವಾಮಿ ಅವ್ರ ಮೇಲೆ, ಅವರು ಆಮೇಲೆ ರಮೇಶ್ ಗೌಡ್ರ ಮೇಲೆ, ಮಾಜಿ MLC ರಮೇಶ್ ಗೌಡ್ರ ಮೇಲೆ, ಆಮೇಲೆ ಕುಮಾರಸ್ವಾಮಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಧ್ರುವರಾಜ್ ಈಗ ಸಂಪರ್ಕದಲ್ಲಿದ್ದಾರೆ. ಧ್ರುವರಾಜ್, ಈಗ ಎಫ್ಐಆರ್ ದಾಖಲಾಗಿದೆ, ವಾಟ್ ನೆಕ್ಸ್ಟ್? ಎಸ್ ನಾಗೇಂದ್ರ, ಈಗ ವಿಜಯ್ ಟಾಟಾ ಅವರು ನೀಡಿದಂತಹ ದೂರಿನ ಬೆನ್ನಲ್ಲೇ ಎಚ್.ಡಿ. ಕುಮಾರಸ್ವಾಮಿ, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಅದಲ್ಲದೆ ರಮೇಶ್ ಗೌಡ ವಿರುದ್ಧ ಕೂಡ ಎಫ್ಐಆರ್ ದಾಖಲಾಗಿರುವಂತದ್ದು. ಇವತ್ತೇ NCR ದಾಖಲಾಗಿತ್ತು. ಕೋರ್ಟ್ನ ಅನುಮತಿಯನ್ನ ಪಡೆದುಕೊಂಡು ಇವತ್ತೇ ಕುಮಾರಸ್ವಾಮಿ ಅವರ ವಿರುದ್ಧ ಎಫ್ಐಆರ್ ಅನ್ನ ಕೂಡ ದಾಖಲು ಮಾಡಿದ್ದಾರೆ. ಇದರಲ್ಲಿ ಮುಖ್ಯವಾಗಿ BNS ಸೆಕ್ಷನ್ 308(2) ಮತ್ತೆ 351(2) ಅಡಿ ಎಫ್ಐಆರ್ ಅನ್ನ ಕೂಡ ದಾಖಲು ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸದ್ಯ ಕುಮಾರಸ್ವಾಮಿ ಅವರಿಗೆ ಸಂಕಷ್ಟ ಎದುರಾಗಿದೆ ಅಂತಾನೆ ಕೂಡ ಹೇಳ್ಬೋದು. ತನ್ನ ಬಳಿ 50 ಕೋಟಿ ರೂಪಾಯಿ ಹಣವನ್ನ ಕೊಡಬೇಕು, ಹಾಗೆ ಸುಲಿಗೆ ಮಾಡಿದ್ದಾರೆ ಎನ್ನುವಂತ ಒಂದು ಆರೋಪವನ್ನ ಕೂಡ ಎಫ್ಐಆರ್ ನಲ್ಲಿ ಅವರು ಮಾಡಿರುವಂತದ್ದು. ಅದಲ್ಲದೆ ನನ್ನ ವಿರುದ್ಧ ಒಂದು ಬೆದರಿಕೆಯನ್ನ ಹಾಕಿದ್ದಾರೆ. ನಾನು ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡಬೇಕಿತ್ತು, ಆದ್ರೆ ಅದನ್ನು ಕೂಡ ಬಿಟ್ಟಿಲ್ಲ. ಸರ್, ಓಕೆ, ಥ್ಯಾಂಕ್ ಯು ಧ್ರುವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇವತ್ತು ಕೇಂದ್ರ ಸಚಿವರಾಗಿರುವಂಥ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಒಂದು ದೂರು ದಾಖಲಾಗಿತ್ತು ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ. ದೂರು ಸ್ವೀಕರಿಸಿದಂತಹ ಅಮೃತಹಳ್ಳಿ ಪೊಲೀಸರು ಈಗ ಎಫ್ಐಆರ್ ಅನ್ನು ಮಾಡಿದ್ದಾರೆ. ಉದ್ಯಮಿ ವಿಜಯ್ ಟಾಟಾ ಅವರು ಕೊಟ್ಟಂತ ದೂರನ್ನು ಆಧರಿಸಿ ಈ ಎಫ್ಐಆರ್ ದಾಖಲಾಗಿದೆ. 50 ಕೋಟಿಗೆ ಆಫರ್ ಅನ್ನು ಅಂದರೆ 50 ಕೋಟಿ ರೂಪಾಯಿಗೆ ಬೇಡಿಕೆಯನ್ನು ಇಟ್ಟಿದ್ರು ಅಂತೇಳಿ ಉದ್ಯಮಿ ವಿಜಯ್ ಟಾಟಾ ಅವರು ದೂರನ್ನು ಕೊಟ್ಟಿದ್ದಾರೆ. ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ಅಲ್ಲಿ A1 ರಮೇಶ್ ಗೌಡ, A2 ಎಚ್.ಡಿ. ಕುಮಾರಸ್ವಾಮಿ ಅವರು. ಎಚ್.ಡಿ. ಕುಮಾರಸ್ವಾಮಿ ಅವರ ಆಪ್ತ ಆಗಿರುವಂಥ ರಮೇಶ್ ಗೌಡ ಅವರು ಈಗ ಈ ಪ್ರಕರಣದಲ್ಲಿ A1 ಆಗಿದ್ದಾರೆ. ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಜೀವ ಬೆದರಿಕೆ ಹಣಕ್ಕಾಗಿ ಡಿಮ್ಯಾಂಡ್ ಮಾಡಿದಂಥ ಆರೋಪದ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ನೋಡಿ, ಎಚ್.ಡಿ. ಕುಮಾರಸ್ವಾಮಿಗೆ ಈಗ ಬಂಧನದ ಭೀತಿ ಶುರುವಾಗಿದೆ. BNS 3 ಸಬ್ ಕ್ಲಾಸ್ 5, 308 ಸಬ್ ಕ್ಲಾಸ್ 2, 351 ಸಬ್ ಕ್ಲಾಸ್ 2 ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ನೋಡಿ ಯಾವ ಸೆಕ್ಷನ್ ಅಂತೇಳಿ. BNS 3 ಸಬ್ ಕ್ಲಾಸ್ 5, 308 ಸಬ್ ಕ್ಲಾಸ್ 2, 351 ಸಬ್ ಕ್ಲಾಸ್ 2 ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿರುವಂಥದ್ದು. ಈಗ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಬಂಧನದ ಭೀತಿ ಶುರುವಾಯಿತು ಅಂತ ಹೇಳಲಾಗ್ತಾ ಇದೆ. ನೋಡಿ, ಎಚ್.ಡಿ. ಕುಮಾರಸ್ವಾಮಿ ಅವರ ಆಪ್ತ ರಮೇಶ್ ಗೌಡ A1, A2 ಎಚ್.ಡಿ. ಕುಮಾರಸ್ವಾಮಿ ಅವರು ಇಲ್ಲಿ ಜೀವ ಬೆದರಿಕೆಯನ್ನು ಮಾಡಿದ್ದಾರಂತೆ. ವಿಜಯ್ ಟಾಟಾ ಅವರಿಗೆ 50 ಕೋಟಿ ರೂಪಾಯಿ ಹಣಕ್ಕೆ ಬೇಡಿಕೆಯನ್ನು ಇಟ್ಟಿದ್ರಂತೆ.
ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯ್ ಟಾಟಾ ಅವರು ಕೂಡ ಮಾತಾಡಿದ್ದಾರೆ. ನೋಡ್ಕೊಂಬನ್ನಿ. ಲಾಸ್ಟ್ ಟೈಮ್ ಕ್ಯಾಂಪೇನ್ ಆಫ್ಕೋರ್ಸ್ ನಾವು ಕುಮಾರಸ್ವಾಮಿ ಅವ್ರ ಮೇಲೆ, ಅವರು ಆಮೇಲೆ ರಮೇಶ್ ಗೌಡ್ರ ಮೇಲೆ, ಮಾಜಿ MLC ರಮೇಶ್ ಗೌಡ್ರ ಮೇಲೆ, ಆಮೇಲೆ ಕುಮಾರಸ್ವಾಮಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಧ್ರುವರಾಜ್ ಈಗ ಸಂಪರ್ಕದಲ್ಲಿದ್ದಾರೆ. ಧ್ರುವರಾಜ್, ಈಗ FIR ದಾಖಲಾಗಿದೆ, ವಾಟ್ ನೆಕ್ಸ್ಟ್? ಎಸ್ ನಾಗೇಂದ್ರ, ಈಗ ವಿಜಯ್ ಟಾಟಾ ಅವರು ನೀಡಿದಂತಹ ದೂರಿನ ಬೆನ್ನಲ್ಲೇ HD ಕುಮಾರಸ್ವಾಮಿ, ಕೇಂದ್ರ ಸಚಿವ HD ಕುಮಾರಸ್ವಾಮಿ ವಿರುದ್ಧ ಈಗ FIR ದಾಖಲಾಗಿದೆ. ಅದಲ್ಲದೆ ರಮೇಶ್ ಗೌಡ ವಿರುದ್ಧ ಕೂಡ FIR ದಾಖಲಾಗಿರುವಂತದ್ದು. ಇವತ್ತೇ NCR ದಾಖಲಾಗಿತ್ತು. ಕೋರ್ಟ್ನ ಅನುಮತಿಯನ್ನ ಪಡೆದುಕೊಂಡು ಇವತ್ತೇ ಕುಮಾರಸ್ವಾಮಿ ಅವರ ವಿರುದ್ಧ FIR ಅನ್ನ ಕೂಡ ದಾಖಲು ಮಾಡಿದ್ದಾರೆ. ಇದರಲ್ಲಿ ಮುಖ್ಯವಾಗಿ BNS ಸೆಕ್ಷನ್ 308(2) ಮತ್ತೆ 351(2) ಅಡಿ FIR ಅನ್ನ ಕೂಡ ದಾಖಲು ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸದ್ಯ ಕುಮಾರಸ್ವಾಮಿ ಅವರಿಗೆ ಸಂಕಷ್ಟ ಎದುರಾಗಿದೆ ಅಂತಾನೆ ಕೂಡ ಹೇಳ್ಬೋದು. ತನ್ನ ಬಳಿ 50 ಕೋಟಿ ರೂಪಾಯಿ ಹಣವನ್ನ ಕೊಡಬೇಕು, ಹಾಗೆ ಸುಲಿಗೆ ಮಾಡಿದ್ದಾರೆ ಎನ್ನುವಂತ ಒಂದು ಆರೋಪವನ್ನ ಕೂಡ FIR ನಲ್ಲಿ ಅವರು ಮಾಡಿರುವಂತದ್ದು. ಅದಲ್ಲದೆ ನನ್ನ ವಿರುದ್ಧ ಒಂದು ಬೆದರಿಕೆಯನ್ನ ಹಾಕಿದ್ದಾರೆ. ನಾನು ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡಬೇಕಿತ್ತು, ಆದ್ರೆ ಅದನ್ನು ಕೂಡ ಬಿಟ್ಟಿಲ್ಲ. ಸರ್, ಓಕೆ, ಥ್ಯಾಂಕ್ ಯು ಧ್ರುವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇವತ್ತು ಕೇಂದ್ರ ಸಚಿವರಾಗಿರುವಂಥ HD ಕುಮಾರಸ್ವಾಮಿಯವರ ವಿರುದ್ಧ ಒಂದು ದೂರು ದಾಖಲಾಗಿತ್ತು ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ. ದೂರು ಸ್ವೀಕರಿಸಿದಂತಹ ಅಮೃತಹಳ್ಳಿ ಪೊಲೀಸರು ಈಗ FIR ಅನ್ನು ಮಾಡಿದ್ದಾರೆ. ಉದ್ಯಮಿ ವಿಜಯ್ ಟಾಟಾ ಅವರು ಕೊಟ್ಟಂಥ ದೂರನ್ನು ಆಧರಿಸಿ ಈ FIR ದಾಖಲಾಗಿದೆ. 50 ಕೋಟಿಗೆ ಆಫರನ್ನು ಅಂದರೆ 50 ಕೋಟಿ ರೂಪಾಯಿಗೆ ಬೇಡಿಕೆಯನ್ನು ಇಟ್ಟಿದ್ರು ಅಂತೇಳಿ ಉದ್ಯಮಿ ವಿಜಯ್ ಟಾಟಾ ಅವರು ದೂರನ್ನ ಕೊಟ್ಟಿದ್ದಾರೆ. FIR ದಾಖಲಾಗಿದೆ. FIR ಅಲ್ಲಿ A1 ರಮೇಶ್ ಗೌಡ, A2 HD ಕುಮಾರಸ್ವಾಮಿ ಅವರು. HD ಕುಮಾರಸ್ವಾಮಿ ಅವರ ಆಪ್ತ ಆಗಿರುವಂಥ ರಮೇಶ್ ಗೌಡ ಅವರು ಈಗ ಈ ಪ್ರಕರಣದಲ್ಲಿ A1 ಆಗಿದ್ದಾರೆ. ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಜೀವ ಬೆದರಿಕೆ, ಹಣಕ್ಕಾಗಿ ಡಿಮ್ಯಾಂಡ್ ಮಾಡಿದಂಥ ಆರೋಪದ ಅಡಿಯಲ್ಲಿ FIR ದಾಖಲಾಗಿದೆ. ನೋಡಿ, HD ಕುಮಾರಸ್ವಾಮಿಗೆ ಈಗ ಬಂಧನದ ಭೀತಿ ಶುರುವಾಗಿದೆ. BNS 3 ಸಬ್ ಕ್ಲಾಸ್ 5, 308 ಸಬ್ ಕ್ಲಾಸ್ 2, 351 ಸಬ್ ಕ್ಲಾಸ್ 2 ಅಡಿಯಲ್ಲಿ FIR ದಾಖಲಾಗಿದೆ. ನೋಡಿ ಯಾವ ಸೆಕ್ಷನ್ ಅಂತೇಳಿ. BNS 3 ಸಬ್ ಕ್ಲಾಸ್ 5, 308 ಸಬ್ ಕ್ಲಾಸ್ 2, 351 ಸಬ್ ಕ್ಲಾಸ್ 2 ಅಡಿಯಲ್ಲಿ FIR ದಾಖಲಾಗಿರುವಂಥದ್ದು. ಈಗ HD ಕುಮಾರಸ್ವಾಮಿ ಅವರಿಗೆ ಬಂಧನದ ಭೀತಿ ಶುರುವಾಯಿತು ಅಂತ ಹೇಳಲಾಗ್ತಾ ಇದೆ. ನೋಡಿ, HD ಕುಮಾರಸ್ವಾಮಿ ಅವರ ಆಪ್ತ ರಮೇಶ್ ಗೌಡ A1, A2 HD ಕುಮಾರಸ್ವಾಮಿ ಅವರು ಇಲ್ಲಿ ಜೀವ ಬೆದರಿಕೆಯನ್ನು ಮಾಡಿದ್ದಾರಂತೆ. ವಿಜಯ್ ಟಾಟಾ ಅವರಿಗೆ 50 ಕೋಟಿ ರೂಪಾಯಿ ಹಣಕ್ಕೆ ಬೇಡಿಕೆಯನ್ನು ಇಟ್ಟಿದ್ರಂತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯ್ ಟಾಟಾ ಅವರು ಕೂಡ ಮಾತಾಡಿದ್ದಾರೆ. ನೋಡ್ಕೊಂಬನ್ನಿ. ಲಾಸ್ಟ್ ಟೈಮ್ ಕ್ಯಾಂಪೇನ್ ಆಫ್ಕೋರ್ಸ್ ನಾವು ಕುಮಾರಸ್ವಾಮಿ ಅವ್ರ ಮೇಲೆ, ಅವರು ಆಮೇಲೆ ರಮೇಶ್ ಗೌಡ್ರ ಮೇಲೆ, ಮಾಜಿ MLC ರಮೇಶ್ ಗೌಡ್ರ ಮೇಲೆ, ಆಮೇಲೆ ಕುಮಾರಸ್ವಾಮಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಧ್ರುವರಾಜ್ ಈಗ ಸಂಪರ್ಕದಲ್ಲಿದ್ದಾರೆ. ಧ್ರುವರಾಜ್, ಈಗ FIR ದಾಖಲಾಗಿದೆ, ವಾಟ್ ನೆಕ್ಸ್ಟ್? ಎಸ್ ನಾಗೇಂದ್ರ, ಈಗ ವಿಜಯ್ ಟಾಟಾ ಅವರು ನೀಡಿದಂತಹ ದೂರಿನ ಬೆನ್ನಲ್ಲೇ HD ಕುಮಾರಸ್ವಾಮಿ, ಕೇಂದ್ರ ಸಚಿವ HD ಕುಮಾರಸ್ವಾಮಿ ವಿರುದ್ಧ ಈಗ FIR ದಾಖಲಾಗಿದೆ. ಅದಲ್ಲದೆ ರಮೇಶ್ ಗೌಡ ವಿರುದ್ಧ ಕೂಡ FIR ದಾಖಲಾಗಿರುವಂತದ್ದು. ಇವತ್ತೇ NCR ದಾಖಲಾಗಿತ್ತು. ಕೋರ್ಟ್ನ ಅನುಮತಿಯನ್ನ ಪಡೆದುಕೊಂಡು ಇವತ್ತೇ ಕುಮಾರಸ್ವಾಮಿ ಅವರ ವಿರುದ್ಧ FIR ಅನ್ನ ಕೂಡ ದಾಖಲು ಮಾಡಿದ್ದಾರೆ. ಇದರಲ್ಲಿ ಮುಖ್ಯವಾಗಿ BNS ಸೆಕ್ಷನ್ 308(2) ಮತ್ತೆ 351(2) ಅಡಿ FIR ಅನ್ನ ಕೂಡ ದಾಖಲು ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸದ್ಯ ಕುಮಾರಸ್ವಾಮಿ ಅವರಿಗೆ ಸಂಕಷ್ಟ ಎದುರಾಗಿದೆ ಅಂತಾನೆ ಕೂಡ ಹೇಳ್ಬೋದು. ತನ್ನ ಬಳಿ 50 ಕೋಟಿ ರೂಪಾಯಿ ಹಣವನ್ನ ಕೊಡಬೇಕು, ಹಾಗೆ ಸುಲಿಗೆ ಮಾಡಿದ್ದಾರೆ ಎನ್ನುವಂತ ಒಂದು ಆರೋಪವನ್ನ ಕೂಡ FIR ನಲ್ಲಿ ಅವರು ಮಾಡಿರುವಂತದ್ದು. ಅದಲ್ಲದೆ ನನ್ನ ವಿರುದ್ಧ ಒಂದು ಬೆದರಿಕೆಯನ್ನ ಹಾಕಿದ್ದಾರೆ. ನಾನು ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡಬೇಕಿತ್ತು, ಆದ್ರೆ ಅದನ್ನು ಕೂಡ ಬಿಟ್ಟಿಲ್ಲ. ಸರ್, ಓಕೆ, ಥ್ಯಾಂಕ್ ಯು ಧ್ರುವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.